ಯಾವ ಟಾಸ್ಕ್ ಅನ್ನ ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಅಲ್ಲಿ ತುಂಬಾ ಇಷ್ಟಪಟ್ಟು ಆಡಿದ್ರು ಅಂತ? ಸರ್ ನಿಮ್ಗಳಿಗೂ ಗೊತ್ತು ನಮ್ಗಳು ವೇಟ್ಗಳು ಎಷ್ಟು ಬಿದ್ದಿದೆ ಸಿನಿಮಾಗಳಲ್ಲಿ ಅಂತ. ಇವರು ಸುಮ್ಮನೆ ಉಗ್ರಲ್ಲಿ ಹೋಗೋದು ಕೊಡ್ಲಿ ಎತ್ಕೊಂಡಂಗೆ ಆಡೋರು ಹುಡುಗರು. ಅವ್ರ ಬಾಡಿ ವೆಯ್ಟು, ಅವ್ರ ಏಜು, ಅವ್ರ ಏಜು, ನಮ್ಮ ಏಜು ತುಂಬಾ ಡಿಫ್ರೆನ್ಸ್. ಏನೋ ನಾನು ಸತೀಶ್ ಅಣ್ಣ, ಚಂದ್ರಣ್ಣ, ನಮ್ಮ ಏಜ್ ಅವ್ರು ಇದ್ರೆ ಬರಯ್ಯ ಏನೋ ಮಾಡೋದು ಅಂತ. ಇದು 26-27 ನಿಮ್ ತರ ಫುಲ್ ವೆಲ್ ಬಿಲ್ಟ್ಗಳಿವರು. ಇವರು ಮರಿತಾರೆ ಏನೋ ಅಂದ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿ ಆಡ್ತಿದ್ದೆ. ನಾನು ಹೇಳಿದಲ್ಲ ಸರ್, ನಾನು ಹೋಗಿದ್ದೆ ಎಂಜಾಯ್ ದ ಪ್ರೋಸೆಸ್ ಅಂತ. ಅಲ್ಲಿ ಹೋಗ್ಬಿಟ್ಟು ಏನೋ ಮಾಡ್ಬಿಟ್ಟು ನಡ ಗಿಡ ಸೊಂಟ ಮುರ್ಕೊಂಡ್ಬಿಟ್ಟು ಏನೋ ಮಾಡ್ಕೊಳಕ್ಕಿಲ್ಲ. ಆಚೆ ತುಂಬಾ ಕೆಲ್ಸಗಳಿತ್ತು ನನಗೆ. ಹಂಗಾಗಿ ಅದನ್ನ ನನ್ನ ಕೈಯಲ್ಲಿ ಎಷ್ಟು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟು. ಪ್ರಕಾಶ್ ಸರ್ ಅದನ್ನೇ ಹೇಳಿದ್ರು. ನಾನು ಫಸ್ಟ್ ಹೇಳಿದೆ ಸರ್ ಇಂಜುರೀಸ್ ಇದೆ ನನಗೆ, ನಾನು ನೋಡಿದ್ದೀನಿ ಕೆಲವು ಆಟ ಅಂತ. ಸರ್ ಗೆಲ್ಲೇಬೇಕು ಅಂತ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ತೊಂದರೆ ಇಲ್ಲ ಅಂತ. ಅದನ್ನ ನಾನು ಎಂಜಾಯ್ ಮಾಡ್ಕೊಂಡು ಅದಕ್ಕೆ ಅಲ್ಲೂ ತಮಾಷೆ ತರಲೆ ಮಾಡ್ಕೊಂಡು ಈಗ ಪಕ್ಕದಲ್ಲಿ ನೋಡ್ತಾ ಇದ್ದೆ, ಕೈ ಹಿಂಗ್ ಅಂತಿದ್ದೆ, ನಂದಿಂಗ್ ಅಂತಿದ್ದೆ, ಹಂಗೆಲ್ಲ ಫನ್ ಆಗಿ ಹೋಗ್ತಿದೆ ಅಷ್ಟೇ. ಈಗ ಗಿಲ್ಲಿ ನೋಡಿ ಏನ್ ಸೀರಿಯಸ್ ಆಗಿ ಪಾರ್ಟಿಸಿಪೇಟ್ ಮಾಡಲ್ಲ, ಸ್ವಲ್ಪ ಫನ್ ಆಗೇ ತರಲೆ ಮಾಡ್ಕೊಂಡೇ ಮಾಡ್ತಾನೆ, ಹಂಗ್ ಮಾಡ್ತಿದ್ದೆ. ಕೆಲವರು ಅದು ನಾನು ಗೆಲ್ಲೇಬೇಕು, ಇಲ್ಲ ಇವತ್ತು ನಾನು ಸತ್ತೋಗ್ಬಿಡ್ತೀನಿ ಅನ್ಸುತ್ತೆ ಅನ್ನೋ ತರದ್ದು ಸೀರಿಯಸ್ ಆಗಿ ಮಾಡೋರು. ಅವ್ರು ಹೇಳಿದ್ರೆ ಯಾಕೆ ಹಿಂಗ್ ಸತ್ತೆ ಅಂತ. ನಾನು ಫನ್ ಆಗಿ ತಗೊಂಡೆ. ಓಕೆ, ಲಾಸ್ಟ್ ಗೇಮ್ ಅಂತ ಬಂದಾಗ ಮ್ಯೂಟೆಂಟ್ ರಘು ಅವರು ಮತ್ತೆ ನೀವು ಒಟ್ಟಿಗೆ ಒಂದು ದೊಡ್ಡ ಬಾಲ್ಸ್ ಅನ್ನ ಇಟ್ಕೊಂಡು ಆಡ್ಬೇಕಾದ್ರೆ ಅದರಲ್ಲೂ ಕೂಡ ನೀವು ಆ ಒಂದು ಗೇಮ್ ಅಲ್ಲೂ ಕೂಡ ನೀವು ಅವ್ರಿಗೆ ಶೆಡ್ ಆಗ್ಬಿಡ್ತೀರ. ಅದಕ್ಕೆ ಫನ್ ಆಗಿ ತಿರುಗಿಸಿದೆ ಸರ್. ನಿಮ್ಗೆ ಅನ್ಸುತ್ತಾ ನಾನು ಮ್ಯೂಟೆಂಟ್ ರಘು ನೀನು 5 ನಿಮಿಷ ಆಕಾಡ್ದಿದ್ರೆ ಗೆಲ್ತಿದ್ದೆ? ಇಲ್ಲ, ಮತ್ತೆ ನನಗೆ ಅನ್ಸಲ್ಲ ಒಳಗಡೆ. ಹೇಳಿ, ಈಗ ನೀವೊಂದು 80 kg ಬಾಡಿ ವೆಯ್ಟ್, ನಿಮ್ಗೆ 400 kg ಬಾಡಿ ವೆಯ್ಟ್ ಒಂದ್ ಜೊತೆ ಬಿಟ್ಬಿಟ್ಟು ಫೈಟ್ ಮಾಡೋದು ಏನ್ ಮಾಡ್ತೀರಾ ನೀವು? ಆಗಲ್ಲ ಅಲ್ವಾ? ಅದಕ್ಕೆ ಗೊತ್ತಿರೋ ಸತ್ಯ. ಅದಕ್ಕೆ ಅದನ್ನ ಫನ್ ಆಗಿ ಟರ್ನ್ ಮಾಡ ಅಂತ ಒಂಚೂರು ಫನ್ ಆಗಿ ಟರ್ನ್ ಮಾಡಿದೆ ಅಷ್ಟೇ. ಆಗಲ್ಲ ಇನ್ನು ಅದು ಗೊತ್ತು. ಅದು ಅಟ್ಲೀಸ್ಟ್ ಜನಕಾರ ಖುಷಿ ಸಿಗ್ಲಿ, ಅವ್ರ ಮನೋರಂಜನೆ. ನಾವು ಬದುಕಿರೋದೇ ಜನಗಳು ಅನ್ಸಕ್ಕೆ. ಆಮೇಲೆ ನಮ್ಗೆ ಹೌದು ಅದೇ ಊಟ ಅದೇ ಸಂಬಳ, ಅದಕ್ಕೆ ನಾವು ನಮಗೋಸ್ಕರ ಫ್ರೀ ಆಗಿ ಮಾಡ್ತಿದ್ವಿ ಹಂಗಲ್ಲ. ಬಟ್ ನಾವು ಜನಗಳು ಖುಷಿ ಕೊಡಕ್ಕೆ ಬದುಕಿರೋದು. ಇಲ್ಲ ಫೈಟ್ ಮಾಡಿ ಗೆದ್ದಿ ಖುಷಿ ಕೊಡ್ಬೇಕು. ಆ ಎಪ್ಪನ್ 2-3 ಸತಿ ನೋಡ್ದೆ ಹಿಂದೆಗಡೆಯಿಂದ ಧ್ರುವನ್ ತಳ್ಳವಾಗ ಒಂದ್ ಅರ್ಧ ಇಂಚ್ ಅಲ್ಲಾಡ್ತಿಲ್ಲ ಆ ಬಾಡಿ. ಗೊತ್ತಾಯ್ತು ನನ್ಗೆ, ಇಲ್ಲ ಗುರು ಇನ್ನ ಇದಕ್ಕೆಲ್ಲಕ್ ಆಗೋದಿಲ್ಲ, ಪ್ಲೀಸ್ ಜನ ಖುಷಿ ಪಡ್ಲಿ ಅನ್ನೋದಕ್ಕೆ ಅದು ಒಂಚೂರು ಫನ್ ಆಗಿ ಮಾಡಿದೆ. ಅದು ವರ್ಕ್ ಆಯ್ತಾ ಇರೋ ನಂಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ವರ್ಕ್ ಆಗಿದೆ. ಸೆಕೆಂಡ್ಗೆ ಇದು ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಇದನ್ನ ಫನ್ ಆಗಾರ ಕನ್ವರ್ಟ್ ಮಾಡಿದ್ರೆ ಜನಕ್ಕೆ ಒಂದು ಖುಷಿ ಸಿಗುತ್ತೆ ಅಂತ ತಿರುಗಿಸಿದ್ವಿ. ಓಕೆ, ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಶಾಪಿಂಗ್ ಮಾಡಿದ್ರಿ, ಏನೆಲ್ಲ ತಗೊಂಡು ಹೋಗಿದ್ರಿ ಅಂತ? ಸರ್ ಸತ್ಯವಾಗ್ಲೂ ಹೇಳ, ನಾನು ಏನು ಶಾಪಿಂಗೇ ಮಾಡಿರಲಿಲ್ಲ. ನನಗೆ ಟೈಮೇ ಇರಲಿಲ್ಲ. ಕಂಟಿನ್ಯೂಸ್ ಶೂಟ್ ನನಗೆ. ಬಿಕಾಸ್ ಬಿಗ್ ಬಾಸ್ಗೆ ಹೋಗೋಕ್ಕೋಸ್ಕರ ಒಂದು 8 ಡೈರೆಕ್ಟರ್, ಎಲ್ಲ ಡೈರೆಕ್ಟರ್ಗೂ ಹೇಳಿದ್ದೆ ನೀವು, ಇವ್ರು ಸರ್ ಹೇಳ್ಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಸರ್ ಹಂಗಾಗಲ್ಲ, ನಾನು ಡೈರೆಕ್ಟರ್ಗಳು ಹೇಳಲೇಬೇಕು, ಯಾಕೆ ಬಂದು ಅನ್ನ ತಿನ್ಬೇಕು ಮತ್ತೆ ನಾನು ಆಚೆ. ಆಯ್ತು ಕಾನ್ಫಿಡೆನ್ಷಿಯಲ್ ಆಗಿ ಹೇಳ್ಕೊಳ್ಳಿ, ಮೀಡಿಯಾದವ್ರ ಮಾತ್ರ ಹೇಳ್ಬಿಡಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಗೆಲ್ಲ ಬೇಜಾನ್ ಬ್ಯಾಲೆನ್ಸ್ ಮಾಡ್ತಿದ್ದೆ. ಅದ್ ಬಿಟ್ಟು ಎಲ್ಲರಿಗೂ ಹೇಳಿದ್ದೆ. ಅದ್ರ ಒಂದಷ್ಟು ಜನ ಈಗಾಗಲೇ ಸುದ್ದಿ ಡೇಟ್ ಇಲ್ಲ ಹಂಗೆ ಅಂತಿದ್ರು. ಮಿಕ್ಕಿದ್ದೆಲ್ಲವೂ ಡೇಟ್ ಕೊಟ್ಟಿದ್ರು. ನಾನು ಹೈದರಾಬಾದಲ್ಲೇ ನಾನು ತೆಲುಗು ಸಿನಿಮಾ ಮಾಡ್ತಾ ಇದ್ದಿದ್ದರಿಂದ ಅಲ್ಲೇ ಆಗೋಯ್ತು. ಹಂಗಾಗಿ ನಾನು ಏನು ಶಾಪ್ ಮಾಡಿರಲ್ಲ, ಬಂದೆ. ಆಕ್ಚುಲಿ ನಾನು ಫಸ್ಟ್ ಎಲ್ಲ ರಿಜೆಕ್ಟ್ ಆಗ್ಬಿಡುತ್ತೆ ಬಟ್ಟೆ. ನಾನು ಅವಾಗ ಹೇಳ್ತೀನಿ ಬಿಗ್ ಬಾಸ್ ಅವ್ರಿಗೆ, ನನ್ನ ಹತ್ರ ಇರೋದು, ಯಾಕೆ ನಾವು ಓಡ್ಬೇಕು, ನನ್ನ ಹತ್ರ ಬೇರೆ ಬಟ್ಟೆ, ಹತ್ರ ಇರೋದೆಲ್ಲ ದೇವುದ್ದೆ. ಅಲ್ಲೇ ಹುಟ್ಟಿದ ಹಸುರ ಕಾನ್ಸೆಪ್ಟ್. ಈಗ ಏನ್ ಮಾಡೋದು ಈ ಬಟ್ಟೆ ಇಟ್ಕೊಂಡು ಅಂತ. ನನ್ನ ಹತ್ರ ಇರೋದು ಇದೆ ಸರ್, ಇಲ್ಲ ಅಂದ್ರೆ 1-2 ಬಟ್ಟೆ ತಗೊಂಡ್ಬಂದು ಹನುಮಂತು ತರ ಅದೇ ಬಟ್ಟೆಲ್ಲ ಆಡ್ತೀನಿ ಅಂತ. ಸರ್ ಹಂಗಾಗಲ್ಲ ಸರ್, ನನ್ನ ಹತ್ರ ಇರೋದಿದೆ ಅನ್ನೋದಕ್ಕೆ ಆ ಬಟ್ಟೆನ ಆಕ್ಚುಲಿ ಹಾಕಂಗಿಲ್ಲ, ಏನೋ ಪ್ರೋಟೋಕಾಲ್ ಪ್ರಕಾರ ದೆವ್ವಾಗಿವ. ಅದಕ್ಕೆ ಹಸುರ ಕಾನ್ಸೆಪ್ಟ್ ಹುಟ್ಟಿದ್ದು. ಅಂದ್ರೆ ಇಲ್ಲೇ ಪ್ಲಾನ್ ಮಾಡಿದ್ದು ಅಂತಲ್ಲ, ನನ್ನ ಹತ್ರ ಬಟ್ಟೆ ಇಲ್ವಲ್ಲ ಅದಕ್ಕೆ ಮೋಸ್ಟ್ಲಿ ಆ ದೆವ್ವ ತರದ್ರ ಮೇಲೆ ಹೋದ್ರು ಅಂತ. ನಂಗೆ ಚಿಕ್ಕ ವಯಸ್ಸಿಂದ ಇಷ್ಟ ಅದು, ಆಚೆನೇ ಆಗಿದ್ದಲ್ಲ ಅದು. ಇನ್ನು ಬಟ್ಟೆ ಇಲ್ಲ ನನ್ನ ಹತ್ರ, ನಂಗೆ ಓಡ್ಬೇಕು. ನಾನು ಬಿಗ್ ಬಾಸ್ಗೆ ಅಷ್ಟು ಟೈಟ್ ಶೆಡ್ಯೂಲ್ ಇತ್ತು ನನ್ನ ಆ ಟೈಮಲ್ಲಿ. ನಾನು ಆ ಥರದ್ದೇನು ಮಾಡಿ. ಅದ್ ಬಿಟ್ರೆ ಚಿರು ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು, ರಾಮಚಂದ್ರ ಪ್ರೋಮಲ್ ಫ್ಯಾಷನ್ ವರ್ಡ್ ಅಂತಿದೆ, ಅವರು ನನಗೆ ಪಾಪ ಎಲ್ಲ ಕಳಿಸಿದ್ರು. ಅಲ್ಲಿ ಹೋಗಿ ಒಂದ್ಸತಿ ನಾನು 1-2-3 ಸತಿ ಬಟ್ಟೆ ತಗೊಂಡೆ. ನನ್ ಕಂಪ್ಲೀಟ್ ಬಟ್ಟೆ ಏನಿದೆ ಅದು ಫ್ಯಾಷನ್ ವರ್ಡ್ ಚಿರು ಕೊಟ್ಟು. ಸರ್, ಬಿಗ್ ಬಾಸ್ ಅನ್ನುವಂಥದ್ದು ಒಂದೊಂದ್ಸಲ BP ವೇರಿಯೇಷನ್ ಆಗ್ತಾ ಇರುತ್ತೆ. ಬಿಕಾಸ್ ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ, ಇಲ್ಲ ಅಂತಂದಾಗ, ಯಾಕಂತಂದ್ರೆ 18-19 ಜನ ಬಿಗ್ ಬಾಸ್ ಮನೆಯಲ್ಲಿ ಆಟಗಾರರು ಇದ್ದಾಗ್ರೆ ಅಂತಂದ ಗೊತ್ತಾದಾಗ ಒಬ್ಬೊಬ್ಬರ ಮನಸ್ಥಿತಿನೂ ಕೂಡ ಒಂದೊಂದ್ ತರ ಇರುತ್ತೆ. ಮೈಂಡ್ ಸೆಟ್ ಅಲ್ಲಿ ಕೆಲವರು ಮೈಂಡ್ ಅಲ್ಲಿ ಗೇಮ್ ಆಡ್ತಾರೆ, ಕೆಲವರು ಫಿಸಿಕಲಿ ಆಡ್ತಾರೆ, ಕೆಲವರು ಏನಂತಾರೆ ಮ್ಯಾನ್ಪುಲೇಟ್ ಮಾಡ್ಬಿಟ್ಟೆಲ್ಲ ಆಡ್ತಿರ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ನೀವು ಹೇಳ್ತೀರಾ, ಸುದೀಪ್ ಅವ್ರು ಬಂದು ವೀಕೆಂಡ್ ಎಲ್ಲ ಕ್ಲಾಸ್ ತಗೊಳ್ತಾರೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಏನ್ ಅನ್ನಿಸ್ತಿತ್ತು? ಸುದೀಪ್ ಅವ್ರು ಬಂದ್ಬಿಟ್ಟು ಅವಾಗ ನೀವು ಮಾಡಿರುವಂತ ತಪ್ಪುಗಳನ್ನ ತಿದ್ದಿ ಹಿಂಟ್ ಕೊಡ್ತಾ ಇದ್ರು, ಇದನ್ನ ಈಗ ಮಾಡಬೇಡಿ, ನೆಕ್ಸ್ಟ್ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ. ಸೊ ವೀಕೆಂಡ್ ಅಲ್ಲಿ ಕಿಚ್ಚ ಸುದೀಪ್ ಅವರಿಂದ ಏನ್ ಕಲಿತ್ರಿ ಅಂತ? ಸರ್ ಅದೇ ಒಂದ್ ಚೂರು ಹಿಂಟ್ ಸಿಕ್ತಿತ್ತು, ಅದಕ್ಕೆ ತಕ್ಕಂಗೆ ಮಾಡ್ತಾ ಇದ್ವಿ. ಆಮೇಲೆ ಕೆಲವು ಬೈದ್ ಬಿಡೋರಲ್ಲ, ಟಚ್ ಮಾಡೋದ್ ಬೇಡ, ಇದೇನೋ ಎಡವಟ್ ಆಗ್ತಿದೆ ಅಂತ ಅನ್ಸೋದು. ಒಬ್ಬರದ್ದು ದುಶ್ಮನಿ ಮಾಡ್ಕೊಂಡ್ಬಿಡ್ತಾ ಇದ್ದಿದ್ದೆಲ್ಲೋ ಮಿಸ್ ಹೊಡಿತಿದೆ ಅಂತ. ಬೆಳಗ್ಗೆ ಒಂದು ಟೀಮ್ ಅಪ್ ಆಗ್ಬಿಡೋದು ಟಾಸ್ಕ್ಗೆ, ಮತ್ತೆ ಫ್ರೆಂಡ್ಶಿಪ್ ಆಗ್ಬಿಡೋದು. ಅದು ಎಲ್ಲರದು ಹಂಗೆ ಸರ್. ಅದಂಗ ಈಗ ನೋಡಿ, ನಾನು ಬಂದಿರೋ ಟೈಮ್ಗೆ ಜಾನ್ವಿ ಮ್ಯಾಮ್ದು, ಅಶ್ವಿನಿ ಮ್ಯಾಮ್ದು ಏನೋ ನೆಗೆಟಿವ್ ಓಡ್ತಿದೆ. ಈಗಲೂ ಅನ್ಸ್ಬೋದು ಏನ್ ಗುರು ತಿರ್ಗಾ ಅವ್ರಿಗೆ ಸಪೋರ್ಟ್ ಮಾಡ್ತಾನೆ ಅಂತ. ಇನ್ನೊಂದು 5 ವಾರ ಆದ್ಮೇಲೆ ಅಕಸ್ಮಾತ್ ಅದೇ ತಿರ್ಗಿದ್ರೆ ವಿನಯ್ ಸರ್ ಹಂಗೆ ತಿರುಗ್ತಲ್ಲ ಸರ್. ಆ ಥರದ್ದು ಎಷ್ಟೋ ಇದ್ರಲ್ಲಿ ಎಷ್ಟೆಷ್ಟೋ ಜನ ತಿರುಗಿದೆ. ಗೊತ್ತಾಗಲ್ಲ ಸರ್, ಅದು ಸ್ವಲ್ಪ ಗೊತ್ತಾಗುತ್ತೆ.
ಸ್ವಲ್ಪ ಯಾಮಾರ್ತೀವಿ. ಅದೇನೋ ಲಕ್ ಚೆನ್ನಾಗಿದ್ದಾಗ ಹಂಗೆ ಹೋಗುತ್ತೆ ಅನ್ಸುತ್ತೆ. ಲಕ್ ತುಂಬಾ ಫ್ಯಾಕ್ಟರ್ ಆಗುತ್ತೆ ಅಲ್ಲಿ. ಹೌದು, ಎಲ್ಲ ಬೇಕು, ಮೈಂಡು ಇದು ಎಲ್ಲ ಬೇಕು, ಅದ್ಮೇಲೆ ಲಕ್ ಫ್ಯಾಕ್ಟರ್ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.